ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಕ್ರಿಪ್ಟೋ ಅಪ್ಡೇಟ್ಸನ್ನು ಕೊಡ್ತಾ ಇದ್ದೀನಿ. ಮೊದಲನೇ ಬಂತು ಅಂದರೆ ಪಿಕ್ಸೆಲ್ವರ್ಸ್ ತುಂಬಾ ವರ್ಸ್ಟಾಗಿ ಏರ್ ಡ್ರಾಪನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. ಅದಾದ ನಂತರ ಯೂಸರ್ಸ್ಗೆ ಸ್ವಲ್ಪ ಖುಷಿಯಾಗಲಿ ಅಂದ್ಬಿಟ್ಟು ಒಂದು ಅಪ್ಡೇಟನ್ನು ತೊಗೊಂಬಂದಿದ್ದಾರೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಆ್ಯಂಡ್ ಕ್ಯಾಟಿಸನ್ನಲ್ಲಿ ಪ್ರಾಫಿಟ್ ಪರ್ ಸೆಕೆಂಡ್ ಇದು ಇಂಪಾರ್ಟೆಂಟ್ ಅಂತ ನಮಗೆ ಗೊತ್ತಿದ್ದನೂ ಗೊತ್ತು. ಬಟ್ ಇವಾಗ ಈ ದಿನ ಅವರೊಂದು ಟೆಲಿಗ್ರಾಮ್ ಚಾನಲ್ ಒಂದು ಪೋಸ್ಟನ್ನು ಅಪ್ಡೇಟ್ ಮಾಡಿದ್ದಾರೆ. ಆ ಒಂದು ಪೋಸ್ಟಲ್ಲಿ ತುಂಬಾ ಮ್ಯಾಟರ್ ಇದೆ. ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತಾ ಇದ್ವಿ. ಆ್ಯಂಡ್ ಫೈನಲ್ ಅಪ್ಡೇಟ್ ಬಂತು ಅಂದರೆ ಫಾರ್ ಫೈನಾನ್ಸ್ ತುಂಬಾ ಹಳೆ ಯೂಸರ್ಸ್ ಇದ್ದೀರಾ. ಬಟ್ ರೀಸೆಂಟಾಗಿ ಬಂತು ಅಂದರೆ ಗ್ಯಾಲಕ್ಸಿ ಟಾಸ್ಕೆಲ್ಲ ಟಾಸ್ಕ್ ಮಾಡಿದ್ರು. ಸೊ ಟಾಸ್ಕನ್ನು ಹೇಗೆ ಕಂಪ್ಲೀಟ್ ಮಾಡೋದು ಅಂದ್ಬಿಟ್ಟು ಡೀಟೇಲಾಗಿ ವೀಡಿಯೋ ಮಾಡಿದೆ, ಆಲ್ರೆಡಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ. ಇವಾಗ ಟಾಸ್ಕ್ 2 ಓಪನ್ ಆಗಿದೆ. ಈ ಟಾಸ್ಕ್ 2 ಕೂಡ ಕಂಪ್ಲೀಟ್ ಮಾಡಿಕೊಂಡು ಪಾಯಿಂಟ್ಸನ್ನು ಅರ್ನಿಂಗ್ ಮಾಡ್ಕೊತಿದ್ದೀವಿ. ಸೊ ಹೇಗೆ ಮಾಡೋದು ಏನೇ ಕಥೆಗಳು ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೊದಲನೇ ಅಪ್ಡೇಟ್ ಬಂತು ಅಂದರೆ ನಿಮ್ಮ ನೆಚ್ಚಿನ ಪಿಕ್ಸೆಲ್ವರ್ಸ್. ಸೊ ತುಂಬಾ ವರ್ಸ್ಟಾಗಿ ಏರ್ ಡ್ರಾಪನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. ಫಾರ್ ಎಕ್ಸಾಂಪಲ್ ಈಗ ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಯಾವುದೇ ಥರ ರಿವಾರ್ಡ್ ಕೂಡ ಸಿಕ್ಕಿರಲಿಲ್ಲ. 6, 7, 8, 9, 10 ಕೊಟ್ಟರು. ಬಟ್ ಕೊಟ್ಟಿದ್ದಂಥ ಅಮೌಂಟಲ್ಲೂ ಕೂಡ ಜಸ್ಟ್ 10% ವಿಡ್ರಾ ಮಾಡೋಕೆ ಕೊಟ್ಟರು. ಇನ್ನು ಉಳಿದಂಥ 90% ಹೇಗೆ ವಿಡ್ರಾ ಮಾಡೋದು ಅಂದ್ಬಿಟ್ಟು ಕಮಿಂಗ್ ಸೂನ್ ಅಂದ್ಬಿಟ್ಟು ಒಂದು ಟ್ವಿಸ್ಟನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮುಂದೆ ನೋಡ್ಕೊಳ್ಳೋಣ. ಬಟ್ ಇವಾಗ ಸದ್ಯದ ಅಪ್ಡೇಟ್ ಏನಪ್ಪ ಅಂದರೆ ಅಪ್ಲಿಕೇಶನ್ ಓಪನ್ ಮಾಡಿಬಿಟ್ಟು ನಿಮಗೆ ಅಲ್ಲಿ ಕ್ಲೈಮ್ ಅಂತ ಕ್ಲಿಕ್ ಮಾಡಿದ್ರೆ ಜುಲೈ 18ಕ್ಕೆ ಲಿಸ್ಟಿಂಗ್ ಆಗ್ತು. ಬಟ್ ಜುಲೈ 19 ಮಾರ್ನಿಂಗ್ ನಾವು ಎದ್ದ ತಕ್ಷಣ ನೋಡಿದ್ರೆ ನಿಮಗೆ 6 ಡೇಸ್ ಅಂತ ತೋರಿಸ್ತಾ ಇತ್ತು. ಕ್ಲೈಮ್ ಇನ್ 6 ಡೇಸ್ ಅಂದ್ಬಿಟ್ಟು. ಇಟ್ ಮೀನ್ಸ್ ಜುಲೈ 25ಕ್ಕೆ ನಮ್ಮ ಈ ಒಂದು NFT ಮಿಂಟ್ ಮಾಡ್ಕೊಳ್ಳೋ ಆಪ್ಷನ್ ಓಪನ್ ಆಗಿತ್ತು. ಬಟ್ ಅದ ನಂತರ ಪೋಸ್ಟ್ಪೋನ್ ಮಾಡಿದ್ರು. ಇವಾಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಜುಲೈ 31ನೇ ತಾರೀಕು ನೀವು ಪ್ರತಿಯೊಬ್ಬರು ಕೂಡ ಫ್ರೀಯಾಗಿ ಮಿಂಟ್ ಮಾಡ್ಕೊಬೋದು ನಿಮ್ಮ ಹತ್ರ ಇರೋಂಥ NFT ಅಂದ್ಬಿಟ್ಟು. ಫ್ರೀ ಅಂದ ತಕ್ಷಣ ಯಾವ ಥರ ಫೀಸ್ ಬೇಕಾಗಲ್ಲ ಗುರು ಅಂದ್ಬಿಟ್ಟು ಖುಷಿಯಾಗಿ ಹೋಗ್ಕೋಬೇಡಿ. ನೀವೇನೇ ಮಿಂಟ್ ಮಾಡಬೇಕಾದ್ರೂ ಯಾವುದೇ NFT ಮಿಂಟ್ ಮಾಡಬೇಕಾದ್ರೂ ಕೂಡ ಗ್ಯಾಸ್ ಫೀಸ್ ಅಂದ್ಬಿಟ್ಟು ಕೇಳುತ್ತೆ. ಹೆವಿ ಏನು ಕೇಳೋದಿಲ್ಲ, ಜಸ್ಟ್ ₹2 ಡಿಪೆಂಡಿಂಗ್ ಆನ್ ನೆಟ್ವರ್ಕ್ ಮೇಲೆ. ಇನ್ ಕೇಸ್ ಇಥೇರಿಯಮ್ ಇದ್ದರೆ $0.5 ಕೇಳುತ್ತೆ. ಇದು Pixify ಬಂತು ಅಂದರೆ ಯಾವ ನೆಟ್ವರ್ಕ್ ಯಾವುದು ಆರ್ಬಿಟ್ರಮ್ಮ ಮಾರ್ತ್ಬಿಟ್ಟಿದೆ ಗುರು. ಸೊ ಯಾವುದೋ ನೆಟ್ವರ್ಕು. ಬಟ್ ಹೆವಿ ಏನು ಗ್ಯಾಸ್ ಫೀಸ್ ಕೇಳೋದಿಲ್ಲ, ಸೊ ತಲೆ ಕೆಡಿಸ್ಕೊಂಬೇಡಿ. ಬಟ್ ಇವಾಗ ಮೈನ್ ಮ್ಯಾಟರ್ ಬಂತು ಅಂದರೆ ಇಲ್ಲೇ ನೋಡ್ತಾ ಇರ್ಬೋದು ಎಲಿಜಿಬಿಲಿಟಿ users who have increased their level from the time of Pixify TGE until July 29th 12 UTC will receive additional NFTs. ಏನಪ್ಪ ಅದು ಅಂದರೆ Pixify TGE ಅಂದರೆ Pixify ಲಿಸ್ಟಿಂಗ್ ಆದ ದಿನದಿಂದ 29th ಜುಲೈ 6:30 PM. ಆಲ್ರೆಡಿ ನಾನು ಅದಕ್ಕೆ 5:30 6:30 ಸಮಥಿಂಗ್ ಇರಬೇಕು. ಸೊ ಮಧ್ಯದಲ್ಲಿ ಒಂದು ಪೋಸ್ಟನ್ನು ಹಾಕಿದೆ. ಇನ್ನೂ ಕೂಡ ಟೈಮ್ ಐತೆ ಗುರು, ನಿಮ್ಮ ಒಂದು ಲೆವೆಲನ್ನು ಅಪ್ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಸರ್ ಲೆವೆಲಪ್ಪನ್ನು ಮಾಡ್ಕೊಂಡಿತ್ತು ಅಂದರೆ ಅವ್ರಿಗೆ ಅನ್ಕಾಮನ್ ಅಥವಾ ನೀವೇನಾದರೂ ಡಿಪೆಂಡಿಂಗ್ ಆನ್ ಯಾವ ಒಂದು ಲೆವೆಲ್ ಇರ್ತೀರೋ ಅದ್ರ ಮೇಲೆ NFT ಸಿಗುತ್ತೆ. ಬಟ್ ಅಲ್ಲೊಂದು ಟ್ವಿಸ್ಟ್ ಇದೆ. ಲೆವೆಲ್ 1ರಿಂದ 5ರವರೆಗೆ ಕಾಮನ್ NFT ಸಿಗುತ್ತೆ. ಲೆವೆಲ್ 6ಇಂದ ಅಬೋವ್ ಇದ್ದವ್ರಿಗೆ ಅನ್ಕಾಮನ್ NFT ಸಿಗುತ್ತೆ. ಇಟ್ ಮೀನ್ಸ್ ನೀವೇನಾದರೂ TGAಗಿಂತ ಮುಂದೆ ಫಾರ್ ಎಕ್ಸಾಂಪಲ್ 5ನೇ ಲೆವೆಲ್ ಇರ್ತೀರ, ಬಟ್ TGA ಆದಮೇಲೂ ಕೂಡ 5ನೇ ಲೆವೆಲ್ ಇರ್ತೀರ. ಇಟ್ ಮೀನ್ಸ್ TGAಗಿಂತ ಹಿಂದೆ TGA ಆದಮೇಲೆ ನಿಮ್ಮ ಒಂದು ಲೆವೆಲ್ ಇನ್ಕ್ರೀಸ್ ಆಗಿಲ್ಲ. ಸೊ ನಿಮಗೆ ಎಕ್ಸ್ಟ್ರಾ NFT ಸಿಗೋದಿಲ್ಲ, ಅಡಿಷನಲ್ NFT ಅಂತ ಕೊಟ್ಟಿರೋದಲ್ಲಿ. ಸೊ ನಿಮಗೆ ನಾರ್ಮಲ್ NFT ಏನು ನಿಮಗೆ ಕೊಟ್ಟಿದ್ದಾರೆ ಅದು ಮಾತ್ರ ಸಿಗುತ್ತೆ, ಅಡಿಷನಲ್ NFT ಸಿಗೋದಿಲ್ಲ. ಯಾರು ಒಂದೇ ಒಂದು ಲೆವೆಲ್ ಫಾರ್ ಎಕ್ಸಾಂಪಲ್ 4ಇಂದ 5 ಮಾಡಿದರೆ ಅವ್ರು ಕಾಮನ್ ಸಿಗುತ್ತೆ, 5ಇಂದ 6 ಮಾಡೋರಿಗೆ ಅವ್ರು ಅನ್ಕಾಮನ್ ಸಿಗುತ್ತೆ, 6ಇಂದ 7 ಈ ರೀತಿ ಅಟ್ಲೀಸ್ಟ್ ಒಂದು ಲೆವೆಲನ್ನು ಅಪ್ಗ್ರೇಡನ್ನು ಮಾಡಿತ್ತು ಅಂದರೆ ಈ TGA ಟೈಮಲ್ಲಿ ಜಸ್ಟ್ ಇನ್ನು 18th ಈ ಒಂದು ದಿನದವರೆಗೆ ಯಾರೆಲ್ಲ ಅಪ್ಗ್ರೇಡನ್ನು ಮಾಡಿದರೆ ಅವ್ರಿಗೆ ಮಾತ್ರ ಒಂದು ಎಕ್ಸ್ಟ್ರಾ NFT ಕೊಡ್ತಾಯಿದ್ದಾರೆ. ಬಟ್ ಈ ಒಂದು NFT ಒಳಗೆ ಏನಿರುತ್ತೆ, ಮೇಯ್ನಾಗಿ ನಮಗೇನೋ ಟೋಕನ್ನ ರಿವಾರ್ಡನ್ನು ಕೊಟ್ಟಿಲ್ಲ. ಇನ್ನು ಈ NFT ಒಳಗೆ ನಂಬ್ಕೊಳ್ಳೋಕ್ಕಾಗುತ್ತಂದರೆ ಖಂಡಿತ ನಂಬೋದಕ್ಕಾಗೋದಿಲ್ಲ. ಬಟ್ ಏನು NFT ಕೊಡ್ತಾಯಿದ್ರೆ ಖಂಡಿತವಾಗ್ಲೂ ಅದೊಂದು ಸ್ವಲ್ಪ ಗುಡ್ ನ್ಯೂಸ್. ಅವಾಗಿಂದ ಬ್ಯಾಡ್ ನ್ಯೂಸ್ ಎಲ್ಲ ಕೊಟ್ಬಿಟ್ಟು ಇವಾಗ ಸದ್ಯಕ್ಕೆ ಸ್ವಲ್ಪ ಆದರೂ ಗುಡ್ ನ್ಯೂಸನ್ನು ಕೊಡ್ತಾ ಇದ್ದಾರಲ್ಲ, ಸೊ ಅದೊಂದು ಗುಡ್ ನ್ಯೂಸ್. ಬಟ್ ಇದ್ರ ಒಳಗಡೆ ಏನಿರುತ್ತೆ, ಒಂದು NFT ಯೂಸ್ ಏನಿರುತ್ತೆ ಅದು ವರ್ತ್ ಏನಿರುತ್ತೆ ಅದು ಗೊತ್ತಿಲ್ಲ ಅಂದರೆ ಅದೇ ನಮಗೆ ಬ್ಯಾಡ್ ನ್ಯೂಸ್ ಆಗ್ತದೆ. ಸೊ ಮುಂದೆ ನೋಡ್ಕೊಳ್ಳೋಣ. ಸದ್ಯಕ್ಕೆ ಇವಾಗ ಇರುವಂತಹ ಅಪ್ಡೇಟ್ ಇದೇನೆ. ಆ್ಯಂಡ್ ಜುಲೈ 31ಕ್ಕೆ ನೋಡೋಣ ಮಿಂಟ್ ಮಾಡಿದ್ಮೇಲೆ ಆ ಒಂದು NFT ವರ್ತ್ ಏನಿರುತ್ತೆ, ಆ ಒಂದು NFT ಯೂಸ್ ಏನಿರುತ್ತೆ ಅದ್ರ ಬಗ್ಗೆ ನಮಗೆ ಫ್ಯೂಚರ್ ಗೊತ್ತಾಗ್ತದೆ. ಸೊ ಅಲ್ಲಿವರೆಗೆ ತಲೆ ಕೆಡಿಸ್ಕೊಂಬೇಡಿ, ಇವಾಗ ಬಿಟ್ ಹಾಕಿ. ಆ್ಯಂಡ್ ಎರಡನೇ ಅಪ್ಡೇಟ್ ಬಂತಂದರೆ ಕ್ಯಾಟಿಸನ್ ಪ್ರಾಫಿಟ್ ಪರ್ ಸೆಕೆಂಡ್. ಇದು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಹತ್ರ ಟ್ರಿಲಿಯನ್, ಬಿಲಿಯನ್ ಅಥವಾ AC ಏನೋ ಸಮಥಿಂಗ್ ಇದೆ, ಅಷ್ಟೆಲ್ಲ ಅರ್ನಿಂಗ್ ಎಲ್ಲ ಮಾಡ್ತಾ ಇರ್ತೀರ. ಬಟ್ ಅದ್ರ ಜೊತೆ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ, ಎಲ್ಲ ನೋಡ್ತಾ ಇರ್ಬೋದು. ಅಕಾರ್ಡಿಂಗ್ ಟು ದ ಕಮ್ಯುನಿಟಿ ವೋಟ್, VKT ಪ್ರಾಫಿಟ್ ಸ್ಪೀಡ್ ಪರ್ ಸೆಕೆಂಡ್ ಇಸ್ ದ ಪ್ರೈಮರಿ ಕ್ರೈಟೇರಿಯನ್. ಇದ್ರ ಅರ್ಥ ಏನಪ್ಪ ಅದು ಅಂದರೆ ನಾರ್ಮಲಾಗಿ ನಮಗೆ ಗೊತ್ತಿರೋದು ಪ್ರಾಫಿಟ್ ಪರ್ ಸೆಕೆಂಡ್ ಅದೇನಿದೆ ಅದು ಇಂಪಾರ್ಟೆಂಟ್ ಅಂದ್ಬಿಟ್ಟು. VKT ಅಂದರೆ ಅದೇ ನೀವು ಏನು ಕಾಯಿನ್ಸ್ ಕಲೆಕ್ಟ್ ಮಾಡ್ತಾರೆ ಅದನ್ನೇ VKT ಅನ್ನೋದು. ಸೊ ಅದು ಇಂಪಾರ್ಟೆಂಟ್ ಬಿಟ್ಬಿಟ್ಟು. ಬಟ್ ಈ ಒಂದು ಪೋಸ್ಟಲ್ಲಿ ಎಲ್ಲ ನೋಡ್ತಾ ಇರ್ಬೋದು, ಈ ಒಂದು ಏರ್ ಡ್ರಾಪ್ ಯಾವುದ್ರ ಮೇಲೆ ಬೇಸ್ ಆಗುತ್ತೆ ಅಂದರೆ ನಮ್ಮ ಹತ್ರ ಇರೋಂತಹ WKT ಹೋಲ್ಡ್ಸ್, WKT ಇರ್ಬೋದು ಅಥವಾ XGen ಇರ್ಬೋದು, ಫಿಶ್ ಕಾಯಿನ್ ಕನ್ಸಂಪ್ಷನ್ ಇದ್ರ ಮೇಲೂ ಕೂಡ ಆಗ್ತದೆ. ಸೊ ಫಿಶ್ ಕಾಯಿನ್ ಕನ್ಸಂಪ್ಷನ್ ಕಡೆ ಹೋಗ್ಬಿಡೋಣ. ಏನಾದರೂ ಅರ್ಥ ಅಂದರೆ ನಿಮ್ಮ ಹತ್ರ ಇರೋವಂಥ ಫಿಶ್ ಕಾಯಿನ್ನ ಎಷ್ಟು ಯೂಸ್ ಮಾಡ್ತೀರಾ ಅಷ್ಟೇ ನಿಮಗೆ ಏರ್ ಡ್ರಾಪ್ ಕೂಡ ಅಲೋಕೇಟ್ ಆಗುತ್ತೆ. ಹೇಗೆ ಯೂಸ್ ಮಾಡೋದು ಅಂದರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ಲಿಕ್ ಮಾಡ್ಕೊತೀರಾ, ಇಲ್ಲೇ ನೋಡ್ತಾ ಇರ್ಬೋದು
ಸೊ ಇಲ್ಲಿ ನೋಡ್ತಾ ಇರ್ಬೋದು 240 ಮಿನಿಟ್ಸ್ಗೆ 50 ಫಿಶ್ ಕಾಯಿನ ಕೊಟ್ಟರೆ 240 ಮಿನಿಟ್ ಬೂಸ್ಟ್ ಆಗುತ್ತೆ. ಈ ರೀತಿ ಯೂಸನ್ನು ಮಾಡಿ ಮತ್ತು ಫಿಶಿಂಗನ್ನು ಮಾಡೋದ್ರಿಂದ ನಮ್ಮ ಹತ್ರ ಇರೋಂಥ ಫಿಶ್ ಕಾಯಿನ್ ಕೂಡ ಕನ್ಸಂಪ್ಷನ್ ಆಗ್ತಾ ಇರುತ್ತೆ. ಸೊ ಇದರಿಂದ ಎಷ್ಟು ಕನ್ಸ್ಯೂಮ್ ಮಾಡ್ತೀವಿ ಅಂದರೆ ಈ ಒಂದು ಗೇಮ್ಗೆ ಕೊಡ್ತೀವಿ ಅಷ್ಟು ನಮಗೆ ಏರ್ ಡ್ರಾಪನ್ನು ಅಲೋಕೇಟ್ ಮಾಡ್ತಾರೆ ಅಂದ್ಬಿಟ್ಟು. ಆ್ಯಂಡ್ ಉಳಿದಿರೋಂಥದ್ದು ಏನು ಅಲ್ಲಿ WKT ಮತ್ತು ಎಕ್ಸೆನ್. ಸೊ WKT ಎಕ್ಸೆನ್ ಏನಪ್ಪ ಅದು ಅಂದರೆ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತೈತೆ ಮೇಲ್ಗಡೆ ಮೈನ್ ಅಂದ್ಬಿಟ್ಟು ಅದನ್ನು ಕ್ಲಿಕ್ ಮಾಡಿದ್ರೆ ಮೈ ಎಸೆಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಮೇಲ್ಗಡೆ. ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಹತ್ರ ವೀಕಿಟ್ಟಿ ಪರ್ ಸೆಕೆಂಡ್ ಐತೆ, ಇದನ್ನು ತಲೆ ಕೆಡಿಸ್ಕೊಂಬಿಡಿ, ಅದು ಆಟೋ ಕೊಂಟು ಲೆಕ್ಕಕ್ಕಿಲ್ಲ. ಇದು ಫಿಶ್ ಕಾಯಿನ್ ಅಷ್ಟೇ, ಅದು ಕೂಡ ಲೆಕ್ಕಕ್ಕಿಲ್ಲ. ಬಟ್ ಮೇಯ್ನಾಗಿ ಕೆಳಗಡೆ ಬಂತಂದರೆ WKT ಆ್ಯಂಡ್ ಎಕ್ಸ್ಜೆನ್. ಸೊ WKT ಸದ್ಯಕ್ಕೆ ಇವಾಗ ಅರ್ನಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಐ ಥಿಂಕ್ ಒಂದು 1 ಮಂತ್ ಅಥವಾ 2 ಮಂತ್ಸ್ ಬ್ಯಾಕು ಫಿಶ್ ಕಾಯಿನ್ನ ಸ್ಟೇಕನ್ನು ಮಾಡಿ WKT ಅರ್ನಿಂಗ್ ಮಾಡುವಂಥ ಆಪ್ಷನ್ ಬಿಟ್ಟಿದ್ರು. ಅವಾಗ ತುಂಬ ಜನ ಮಾಡಿದ್ರಿ. ಮಿನಿಮಮ್ ಅಂತಂದರೆ 1000 ಫಿಶನ್ನು ಸ್ಟೇಕ್ ಮಾಡಬೇಕಿತ್ತು. ಅದರಿಂದ ಯಾರ ಹತ್ರ ಇತ್ತು ಅವ್ರು ಮಾತ್ರ ಸ್ಟೇಕ್ ಮಾಡಿ ಇದನ್ನು ಅರ್ನಿಂಗ್ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಇವಾಗ WKT ಅರ್ನಿಂಗ್ ಮಾಡೋದಕ್ಕಾಗೋದಿಲ್ಲ. ಸೊ ಇದ್ರ ಮೇಲ್ಗಡೆ ಕೂಡ ನಮಗೆ ಏರ್ ಡ್ರಾಪನ್ನು ಅಲೋಕೇಟ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಎಕ್ಸ್ಜೆನನ್ನು ಇವಾಗ ಅರ್ನಿಂಗ್ ಮಾಡ್ಕೊಬೋದು. ಹೇಗೆ ಅರ್ನಿಂಗ್ ಮಾಡೋದು ಅಂದರೆ ಇಲ್ಲಿ ಹೋಮ್ ಪೇಜಿಗೆ ಬರ್ತೀರಾ. ಹೋಮ್ ಪೇಜಿಗೆ ಬಂದರೆ ನಿಮಗೆ ಕೆಳಗಡೆ ಒಂದು ನಿಮಿಷ ಇಲ್ಲಿ ಓಕೆ ನಿಮಗೆ ಶಾಪ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ ಗೊತ್ತಾ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತಾರೆ. ಸದ್ಯಕ್ಕೆ ಇವಾಗ ನಾನು ಬೈ ಮಾಡಿಬಿಟ್ಟಿದ್ದೀನಿ, ಅದರಿಂದ ನನಗೆ ಆಪ್ಷನ್ ಬರೋದಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಫ್ರೀ ಅಂದ್ಬಿಟ್ಟು ನಿಮಗೆ 4 ಈ ಏನಿದು ಕಪ್ಪೆ ಥರ ಐತಲ್ಲ ಅದನ್ನು ಕೊಡ್ತಾರೆ, ಕಪ್ಪೆ ಚಿಪ್ಪು. ಅದ್ರ ಪಕ್ಕದಲ್ಲಿ ಎಕ್ಸ್ಜೆನನ್ನು ಕೂಡ ಇಲ್ಲಿರುತ್ತೆ ಆಪ್ಷನ್. ಎಷ್ಟು 0.02 ಟೋನನ್ನು ಪೇ ಮಾಡಿದ್ರೆ $0.02 ಅಷ್ಟು ವರ್ತಷ್ಟು ಟೋನ್ ಪೇ ಮಾಡಿದ್ರೆ ಅದು ಕೂಡ ಸಿಗುತ್ತೆ. ಅಂದರೆ ₹1.80 ₹1.90 ಅಷ್ಟು ಪೇ ಮಾಡಿದ್ರೆ ಪ್ರತಿದಿನ ಕೂಡ ನಮಗೆ 20, 30, 25 ಸಮಥಿಂಗ್ ಎಷ್ಟೋ ಎಕ್ಸ್ಜೆನ್ ಕೂಡ ಕೊಡ್ತಾ ಇದ್ದಾರೆ. ಸೊ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಅದನ್ನು ಮಾಡಿ, ಹೇಗಿದ್ರು ನಮಗೆ ಗೊತ್ತು ಟ್ರಾನ್ಸಾಕ್ಷನ್ನ ಮಾಡಲೇಬೇಕು. ಟ್ರಾನ್ಸಾಕ್ಷನ್ ಮಾಡಿದ್ರೆ ಮಾತ್ರ ಏರ್ ಡ್ರಾಪ್ ಎಲಿಜಿಬಲ್ ಆಗೋದು ಅಂದ್ಬಿಟ್ಟು. ಸೊ ಅದರಿಂದ ಇನ್ನೂ ಬನ್ನಿ, ಇಲ್ಲಿ ನಿಮಗೆ ಫ್ರೀ ಅಂತ ಇರುತ್ತೆ, ಅದ್ರ ಪಕ್ಕದಲ್ಲಿ ನಿಮಗೆ 0.000 ಸಮಥಿಂಗ್ ಎಷ್ಟು ಇರುತ್ತೆ, ಅದನ್ನು ಕೊಟ್ಬಿಟ್ಟು ಕೂಡ ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಂಬಿಡಿ. ಆ್ಯಂಡ್ ಈ ಒಂದು ಅಪ್ಡೇಟ್ ತುಂಬಾ ಚೆನ್ನಾಗಿದೆ. ಏನಕ್ಕೆ ಟೋಟಲಾಗಿ ನಾವು ಎಕ್ಸ್ಜೆನ್ ಇರ್ಬೋದು, ಬೇರೆ ಬೇರೆ ಕಾಯಿನ್ಸಲ್ಲಿ ಬೇರೆ ಬೇರೆ ಲಿಸ್ಟಿಂಗ್ ಆಗುತ್ತೆ ಅಂದ್ಕೊಂಡಿದ್ವಿ. ಮೇಬಿ ಆಗ್ಬೋದು, ಬಟ್ ಅಟ್ ಪ್ರೆಸೆಂಟ್ ಇಷ್ಟನ್ನು ಕೂಡ ಕೌಂಟ್ ಮಾಡಿ ನಮಗೆ ಫೈನಲ್ ಆಗಿ ಏರ್ ಡ್ರಾಪ್ನ ಅಲೋಕೇಟ್ ಮಾಡ್ತಾ ಇದೆ. ಕ್ಯಾಡಿಸನ್ ಬಂತಂದರೆ ತುಂಬಾ ಚೆನ್ನಾಗಿದೆ ಪ್ರಾಜೆಕ್ಟು, ಯಾರು ಕೂಡ ಮಿಸ್ ಮಾಡ್ಕೊಬೇಡಿ, ತುಂಬಾ ಆ್ಯಕ್ಟಿವ್ ಇರಿ. ಆ್ಯಂಡ್ ಅವಾಗವಾಗ ಬಂದು ಕ್ಲೈಮ್ ಮಾಡ್ತಾರೆ. ಇಲ್ಲಾಂದರೆ ನಿಮ್ಮ ಹತ್ರ ಲ್ಯಾಪ್ಟಾಪ್ PC ಇತ್ತು ಅಂದರೆ ಅಲ್ಲಿ ಆನ್ ಮಾಡಿಬಿಟ್ಟು ಆಟೋ ಬಟ್ನ ಪರ್ಚೇಸ್ ಮಾಡಿ ಬಿಟ್ಬಿಡಿ, ಆಟೋಮೆಟಿಕ್ ಅದೇ ಆಗ್ತಾ ಇರುತ್ತೆ. ಆ್ಯಂಡ್ ಫೈನಲ್ ಅಪ್ಡೇಟ್ ಬಂತು ಅಂದರೆ ಪಫರ್ ಫೈನಾನ್ಸ್. ಸೊ ಏನಪ್ಪ ಅಪ್ಡೇಟ್ ಅಂದರೆ ಗ್ಯಾಲಕ್ಸಿ ಟಾಸ್ಕನ್ನು ಬಿಟ್ಟಿದ್ದಾರೆ. ಈ ಒಂದು ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಜಸ್ಟ್ ಕಾಪಿ ಮಾಡ್ತೀರಾ, ಕೀ ಬ್ರೌಸರ್ ಪೇಸ್ಟ್ ಮಾಡ್ಕೊತೀರಾ. ಇಲ್ಲ ನೋಡ್ತಾ ಇರ್ಬೋದು, ಲೈಕ್ ದ ಪಫರ್ ಫೈನಾನ್ಸ್ ಟ್ವೀಟ್, ಜಸ್ಟ್ ಕ್ಲಿಕ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ವಾಪಸ್ ಬರ್ತೀರಾ, ಗ್ರೀನ್ ಟಿಕ್ ಮಾರ್ಕ್ ಬರುತ್ತೆ. ಆ್ಯಂಡ್ ರೀಟ್ವೀಟ್ ದ ಟ್ವೀಟ್, ಜಸ್ಟ್ ಕ್ಲಿಕ್ ಮಾಡ್ತೀರಾ, ರೀಟ್ವೀಟ್ ಮಾಡ್ತೀರಾ, ವಾಪಸ್ ಬರ್ತೀರಾ, ಅದು ಕೂಡ ಗ್ರೀನ್ ಟಿಕ್ ಮಾರ್ಕ್ ಬರುತ್ತೆ. ಇದೇ ಥರ ಲೈಕ್ ರೀಟ್ವೀಟ್ ಮಾಡಿಕೊಂಡು 4 ಟಾಸ್ಕನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲ್ ಟಾಸ್ಕ್ ಬಂತು ಅಂದರೆ ಕ್ವಿಜ್, ಟೆಸ್ಟ್ ಯುವರ್ ನಾಲೆಜ್ ಅಬೌಟ್ ಯೂನಿಫೈ. ಜಸ್ಟ್ ಸ್ಟಾರ್ಟನ್ನು ಕ್ಲಿಕ್ ಮಾಡ್ಕೊತೀರಾ. ಫಸ್ಟ್ ಒನ್ ಬಂತು ಅಂದರೆ ಆಪ್ಷನ್ C, ಸೆಕೆಂಡ್ ಒನ್ಗೆ ಆಪ್ಷನ್ B, ಥರ್ಡ್ ಒನ್ಗೆ ಆಪ್ಷನ್ D, CBD. ಸೊ 3 ಕೂಡ ಆನ್ಸರ್ನ ಕೊಟ್ಬಿಟ್ಟು ಸಬ್ಮಿಟನ್ನು ಕೊಡ್ತು ಅಂದರೆ ಇಲ್ಲೂ ಕೂಡ ನಿಮಗೆ ಟೋಟಲಾಗಿ 400 ಪಾಯಿಂಟ್ಸ್ ಸಿಗುತ್ತೆ. ಕ್ಲೈಮ್ ಅಂತ ಕ್ಲಿಡ್ತು ಅಂದರೆ ಯಾವ ಥರ ಗ್ಯಾಸ್ ಫೀಸ್ ಕೂಡ ಕೇಳಿದಿಲ್ಲ, ಸಕ್ಸಸ್ಫುಲಿ ನಿಮಗೆ 400 ಪಾಯಿಂಟ್ಸ್ ಕೂಡ ಕ್ಲೈಮ್ ಆಗ್ತದೆ. ಸೊ 2 ಟಾಸ್ಕ್ ಬಂದಿತ್ತು. ಸೊ ಗ್ಯಾಲಕ್ಸಿ 1 ಆಯಿತು, ಇವಾಗ ಗ್ಯಾಲಕ್ಸಿ 2 ಬಂದಿದೆ. ಮೇ ಬಿ ಲಿಸ್ಟಿಂಗ್ ಆಗೋ ಟೈಮಲ್ಲಿ ಗ್ಯಾಲಕ್ಸಿ 3, ಗ್ಯಾಲಕ್ಸಿ 4 ಬರ್ಬೋದು, ಆವಾಗ ನಾನು ಅಪ್ಡೇಟನ್ನು ಮಾಡ್ತೀನಿ. ಸದ್ಯಕ್ಕೆ ಪ್ರತಿಯೊಬ್ಬರು ಕೂಡ ಗ್ಯಾಲಕ್ಸಿ 2ನ ಕಂಪ್ಲೀಟ್ ಮಾಡಿಕೊಂಡು ಪಾಯಿಂಟ್ಸನ್ನು ಅರ್ನಿಂಗ್ ಮಾಡ್ಕೊಳ್ಳಿ. ಇದ್ರ ಬೇಸ್ ಮೇಲೆ ನಮಗೆ ಏರ್ ಡ್ರಾಪ್ ಅಲೋಕೇಟ್ ಆಗುತ್ತೆ. ಎಷ್ಟು ಅಲೋಕೇಟ್ ಆಗುತ್ತೆ ಅಂತ ಗೊತ್ತಿಲ್ಲ, ಮೇ ಬಿ ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು, ನೋಡೋಣ. ಬಟ್ ಮಾಡೋದು ನಮ್ಮ ಕರ್ತವ್ಯ, ಆ ಥರ ಇನ್ವೆಸ್ಟ್ಮೆಂಟ್ ಇಲ್ಲ, ಜಸ್ಟ್ 2 minutes. ಸೊ ಇಷ್ಟೇನು ಅಪ್ಡೇಟ್ ಇರೋದು. ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಏನಾದರೂ ಪಿಕ್ಸೆಲ್ವರ್ಸ್, ಕ್ಯಾಟಿಸನ್ ಅಥವಾ ಪಫರ್ ಫೈನಾನ್ಸನ್ನು ಯೂಸ್ ಮಾಡ್ತಾಯಿತ್ತು ಅಂದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡಿ, ಅವರು ಕೂಡ ಯೂಸ್ ಆಗ್ತದೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಒಂದು ವಿಡಿಯೋದಲ್ಲಿ ಸಿಗೋಬಿಡೋಸಿಗೆ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಅಪ್ಡೇಟ್ ಬರ್ತೀನಿ. ಅಲ್ಲಿವರೆಗೆ ಬಾಯ್ ಗೈಸ್, ಲವ್ ಯು ಆಲ್, ಟೇಕ್ ಕೇರ್.